ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಢ ಆರೋಪ ಕೇಳಿಬಂದಿರುವಂತಹ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರುವಂಥದ್ದು ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇತ್ತ ಬಿಜೆಪಿ ನಾಯಕ ಆರ್ ಅಶೋಕ್ ಕೂಡ ಹೊಸ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಆಟ ನಡೀತಿದೆ. ಕೈ ಮನೆಯೊಳಗೆ ಏನೋ ರಾಜಕೀಯದ ಚದುರಂಗದಾಟ ನಡೀತಿದೆ. ಈ ರೀತಿಯ ಮಾತುಗಳು ವಿಧಾನಸೌಧದ ಮೂಲೆ ಮೂಲೆಯಲ್ಲೂ ಚರ್ಚೆಯಾಗ್ತಿದೆ. ಈ ಗುಸುಗುಸು ಮಧ್ಯೆಯೇ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಭೇಟಿಯಾಗಿ ಚರ್ಚಿಸಿರೋದು ಭಾರಿ ಕುತೂಹಲವನ್ನು ಮೂಡಿಸಿದೆ. ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಚರ್ಚೆ. ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯದ ಬೆಳವಣಿಗೆ ಸೇರಿ ಹಲವು ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ದಲಿತ ನಾಯಕರ ಜೊತೆ ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ರು. ಮುಡಾ ಕೇಸ್ ಕಾವೇರಿ ಇರುವ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ಭಾರಿ ಕುತೂಹಲವನ್ನ ಮೂಡಿಸಿದೆ. ಸಿದ್ದರಾಮಯ್ಯನವರು ರಿಸೈನ್ ಮಾಡಿದ್ರೆ ನಮ್ಗೆ ಸಿಎಂ ಮಾಡ್ರಿ ಅನ್ನೋ ಚರ್ಚೆ ನಡೆದಿದೆ. ನಿನ್ ಜೊತೆ ಹೇಳಿದ್ರಂತ ಅಲ್ಲ, ನಿನ್ ಜೊತೆ ಹೇಳಿದ್ರೇನೆ ಹಂಗಂತ ನಿನ್ ಜೊತೆ ಹೇಳಿದ್ರ ಯಾರು ಯಾರ ಜೊತೆ? ಖರ್ಗೆ ಅವ್ರು ಏನಾಗಿದ್ದರು? ಎಐಸಿಸಿ ಪ್ರೆಸಿಡೆಂಟ್. ಇವ್ರು ಏನಾಗಿದ್ದರು? ಮತ್ತೆ ಮಿನಿಸ್ಟ್ರು ಎಐಸಿಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಕಲ್ಪಿಸೋದೇನು? ಇದರಲ್ಲಿ ಏನು ವಿಶೇಷತೆ ಇಲ್ಲ. ನಾನು ಕೂಡ ಮೊನ್ನೆ ಹೋಗಿದ್ದೆ, ಹೋದ ತಿಂಗಳು ಹೋದಾಗ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದೆ. ನಮ್ಮ ನಾಯಕರು, ಸರ್ವೋಚ್ಚ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು, ನಾವು ಡೆಲ್ಲಿಗೆ ನಮ್ಮ ಇಲಾಖೆಯ ಕೆಲಸಕ್ಕೆ ಹೋದಾಗ ಅವ್ರನ್ನ ಭೇಟಿಯಾಗುವಂಥದ್ದು ಒಂದು ಸಹಜ ಪ್ರಕ್ರಿಯೆ. ಇಷ್ಟೇ ಅಲ್ಲ, ಖರ್ಗೆ ಭೇಟಿ ಬಳಿಕ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನಾಯಕ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ವೇಣುಗೋಪಾಲ್ ಭೇಟಿ ಮಾಡಿರುವ ಸತೀಶ್ ಮುಡಾ ಕೇಸ್ ಸೇರಿ ಹಲವು ವಿಚಾರಗಳ ಬಗ್ಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಅಕ್ಟೋಬರ್ 15ರಂದು ರಾಜ್ಯಕ್ಕೆ ವೇಣುಗೋಪಾಲ್ ಭೇಟಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಯಲ್ಲಿ ದೂರು ದಾಖಲಾದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದೆ. ಅಕ್ಟೋಬರ್ 15ರಂದು ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಸಿಎಂ ಬದಲಾವಣೆ ವದಂತಿ, ದಲಿತ ನಾಯಕರ ಸಭೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಸಿಎಂ, ಡಿಸಿಎಂ, ಸಚಿವರು ಸೇರಿ ಹಲವರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಮುಂದೆ ಏನ್ ಮಾಡಬೇಕೆಂಬ ಬಗ್ಗೆ ತೀರ್ಮಾನಿಸಲಿದ್ದಾರೆ. ಈ ಮಧ್ಯೆ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ಸಿಗರೇ ಇದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಕುರ್ಚಿ ಮೇಲೆ 7-8 ಜನರು ಟವಲ್ ಹಾಕಿದ್ದಾರೆ ಎಂದು ದಾಳ ಉರುಳಿಸಿದ್ದಾರೆ. ಇವರೇ ಬೆಲೆ ಕಡಿದವರು, ಇವರೇ ತನಿಖೆಗೆ ಮಾಡಬೇಕು ಅಂತ ಲೆಟರ್ ಬರೆದವರು ಕಾಂಗ್ರೆಸ್ ಪಾರ್ಟಿಯವರೇ, ಹೇಳ್ಕೊಟ್ಟವರು, ಇದ್ರ ಬೆಲೆ ಹೇಳ್ಕೊಟ್ಟವರು ಹಿಂದೆ ಕಾಂಗ್ರೆಸ್ ಪಾರ್ಟಿಯವರೇ. ನಿಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲೇ ತಪ್ಪಿಟ್ಕೊಂಡು ನಿಮ್ಮ ಬೆಂಬಲಿಗರೇ, ನಿಮ್ಮ ಹಿಂಬಾಲಕರೇ ಹಳ್ಳ ತೋಡ್ತಾ ಇದ್ರು ಕೂಡ, ಕೆಡ್ಡ ತೋಡ್ತಾ ಇದ್ರು ಕೂಡ ಅದ್ರ ಗಮನಕ್ಕೆ ಬರದೆ ನೀವು ಪೊಲಿಟಿಕಲ್ ಆಗಿ ವಿರೋಧ ಪಕ್ಷಗಳು ನಾವೇನಾದ್ರು ರೈಸ್ ಮಾಡಿದ್ದಾರೆ, ಇದನ್ನು ನಾವು ಪತ್ರ ಬರೆದಿದ್ರ? ಇಲ್ಲಿ ಸಿದ್ದರಾಮಯ್ಯನವರು ಅವರು ಹಿಂದೆ ಹೇಳಿದ್ದಾರೆ, ರಾಯಣ್ಣ ಒಂದು ಪೂಜೆಯಲ್ಲಿ, ಸಂಗೊಳ್ಳಿ ರಾಯಣ್ಣ ನನ್ನ ಹಿಂದೆ ಇರೋರಿಗೆ ನಾನು ಬೆನ್ನಿಗೆ ಚೂರಿ ಆಗ್ತಾವ್ರೆ ಅಂತ ಹೇಳಿದ್ದಾರೆ. ಸಂಗೊಳ್ಳಿ ರಾಯಣ್ಣನಿಗೂ ಹಂಗೆ ಮಾಡಿದ್ರು, ನನಗೂ ಹಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅರ್ಥ ಆಗ್ಬೇಕದನ್ನು. ಅದರ ಪಾಪದ ಕೊಡ ತುಂಬಿ ಅದೇ ಬೀಳಬೇಕೇ ಹೊರತು ನಾವಂತೂ ಸರ್ಕಾರ ಬೀಳಿಸೋವಂಥ ಪ್ರಶ್ನೆನೇ ಇಲ್ಲ, ಅದಕ್ಕೆ ಪ್ರಯತ್ನನೂ ಮಾಡಲ್ಲ. ಕಾಂಗ್ರೆಸ್ ಅವರು ಸುಮ್ಮನೆ ಆಪಾದನೆ ಅವರು, ಯಾಕೆಂದರೆ ಸರ್ಕಾರ ಈಗಾಗಲೇ 7-8 ಜನ ಮಂತ್ರಿಗಳು ನಾನು ಮುಖ್ಯಮಂತ್ರಿ ಅಂತೇಳಿ ಟವಲ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ. ನಿಜವಾಗೂ ಸಿದ್ದರಾಮಯ್ಯನವ್ರಿಗೆ ಯಾರನ್ನ ವಿರೋಧಿ ಇದ್ದರೆ ಅವ್ರ ಪಾರ್ಟಿಯವರೇ ವಿರೋಧಿ, ಬೇರೆಯವರಲ್ಲ. ಅವ್ರ ಪಾರ್ಟಿಯಲ್ಲೇ ಮಸಲತ್ ನಡೀತಾ ಇರೋದು, ಅವ್ರ ಪಾರ್ಟಿಯಿಂದನೇ ದಾಖಲೆಗಳು ವಿರೋಧ ಪಕ್ಷದ ಕೈ ಸೇರ್ತಾ ಇರೋದು. ನೀವು ಬರೀ ಸರ್ಕಾರ ಬಿದ್ದು ಹೋಗ್ತೈತೆ, ಬಿ ಜೆ ಪಿಯವರು ಅತಂತ್ರ ಮಾಡ್ತಾ ಇದ್ದಾರೆ,
ಯಾರು ಹೇಳ್ಬೇಕಲ್ಲ, ಯಾರು ಅಂತ ಹೇಳ್ಬೇಕಲ್ಲ, ಕೊಟ್ಟವನು ಯಾರು ತಗೊಂಡವನು ಯಾರು ಹೇಳ್ಬೇಕಲ್ಲ. ಅದನ್ನು ಹೇಳ್ದೆ. ಕಳೆದ 16 ತಿಂಗಳಿಂದ ಇದೇ ಡೈಲಾಗೆ ಹೊಡಿತಾ ಇದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಸಿಎಂಗೆ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದವಿದೆ, ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆ ಎಂದು ಹೇಳಿದ್ದಾರೆ. ಅವರೇ ನಮ್ಮ ನಾಯಕರು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ, ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾರು ಕೂಡ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ಯ ಹುಡಾ ಕೇಸ್ನಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ ಸಂಕಷ್ಟದಿಂದ ಹೊರಬರಲು ಯತ್ನಿಸುತ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಬದಲಾವಣೆಯ ಚರ್ಚೆ ಕೂಡ ಮುಂದುವರಿದಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.